ಸರ್ ನಂದು ಇನ್ನೊಂದು ವಿಶೇಷ ಏನಂತಂದ್ರೆ ನೋಡಿ ಅದ್ರ ಮಧ್ಯದಲ್ಲಿ ನೋಡಿ ಪೂರ್ವ ಪಶ್ಚಿಮಕ್ಕಾಗಿ ಇದಿಟ್ಕೊಂಡಿದೀನಿ ಸರ್. ಇದು ಹೇಳಿದ್ನಲ್ಲ ನಿಮ್ಗೆ ಸಿಲ್ವರಕ್ಕೆ ನೋಡಕ್ಕೆಲ್ಲ ಮೆಣಸು ಹಾಪ್ಸಿದೀನಿ ನೋಡಿ ಸರ್. ಅಲ್ಲಲ್ಲೇ ಮೆಣಸು ಹಾಪ್ಸಿದೀನಿ ನೋಡಿ ಸರ್. ಹಾ ಆಮೇಲೆ ತೆಂಗಿನ ಮರದಲ್ಲಿ ಏನ್ ಬಂದಿದ್ದು ಅವೆಲ್ಲಾನು ಅಲ್ಲೇ ಬಿಟ್ಬಿಡ್ತೀನಿ ಸರ್. ಅಲ್ಲೇ ಇದಾಕ್ಬಿಡ್ತೀನಿ. ಹೌದು, ಅಲ್ಲೇ ಗೊಬ್ಬರ ಹಾಕ್ಬೇಕು, ಆ ರೀತಿ ಬಿಟ್ಬಿಡ್ತೀನಿ. ಅಲ್ಲೇ ಹೌದು ಕೊಡುತ್ತೆ. ಹೌದು, ಹಂಗಾಗಿ ಒಂದು ಪ್ಲಸ್ ಇರ್ತದೆ. ಹಾಗಾಗಿ ಆ ರೀತಿ ಮಾಡಿದೀನಿ ಸರ್. ಆಮೇಲೆ ಈ ನಮ್ ರೈತರುಗಳು ಏನ್ ಮಾಡ್ಬಿಟ್ಟಿದಾರೆ ಅಂದ್ರೆ, ಯಾರಾದ್ರೂ ಒಬ್ಬ ಒಂದ್ ಬೆಳೆ ಬೆಳೀತು ಅಂದ್ರೆ ಅದನ್ನೇ ಇದ್ ಮಾಡ್ತಾರೆ ಸರ್. ಬೆಳೆ ಬೆಳಿಲಿ, ಈ ತರದ ಬೆಳೆಗಳನ್ನ ನೋಡ್ಕೊಂಡ್ ಬೆಳಿಲಿ ಸರ್. ರೈತರನ್ನ ಲಾಂಗ್ ಆಗಿ ಕಾಪಾಡೋದೇ ಇದು. ಕುತ್ತೋದಂತ ಕಾಲಕ್ಕೆ ನಮ್ಗೆ ಲೈಫಲ್ಲಿ ಕಾಪಾಡೋದೇ ಇದು. ಏನಂತಂದ್ರೆ ನೋಡಿ, ಮೇನ್ ಕಮರ್ಷಿಯಲ್ ಆಗಿ ಅಡಕೆ ಇದೆ. ಅಡಕೆ ಮಧ್ಯದಲ್ಲಿ ತೆಂಗಿದೆ. ತೆಂಗಿನ ಮಧ್ಯದಲ್ಲಿ ಅಡಕೆ ಇದೆ ಸರ್. ಅಡಕೆ ಮಧ್ಯದಲ್ಲಿ ಕೋಕೋ ಮಾಡಿದೀನಿ ಸರ್. ಕೋಕೋ ಮಧ್ಯದಲ್ಲಿ ಇದು ಏಲಕ್ಕಿ ಮಾಡಿದೀನಿ ಸರ್. ಏಲಕ್ಕಿ ಮಧ್ಯದಲ್ಲಿ ನೋಡಿ ಆ ಕಡೆ ಕಾಫಿ ಇದೆ ಸರ್. ಕಾಫಿ ಆಮೇಲೆ ಈ ಮಧ್ಯ ಶೇಡು ನೋಡಿ, ಶೇಡ್ಗಳಿಗೆ ಇಲ್ಲಿ ನೋಡಿ ಸರ್ ಮೆಣಸು ಹಾಕೊಂಡಿದೀನಿ ಸರ್. ಗಿಡಗಳು ವೇಸ್ಟ್ ಆಗದ್ ಬೇಡ ಅಂತ. ವೇಸ್ಟ್ ಆಗದ್ ಬೇಡ. ಇದು 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 ಬಂದೋಷ್ಟು ಬರ್ಲಿ ಸರ್. ಕೊನಮತ್ ಇದು ಕಟಾವ್ ಮಾಡೋಣ. ಇದೆ ನಮ್ಗೆ ಇದೇ ಬೇಡ. ನನ್ಗೆ ಬೇಕಾದ್ರೆ ಇದು ಬಿದ್ದು ಗೊಬ್ಬರ ಅಲ್ಲಿ ಕೆಲವೇ ಇದೆಲ್ಲ ಯಾಕೆ ನಟ್ಟಿದ್ಯೋ ಹೋಯ್ತದೆ ಹಂಗೆ. ನಾನು ಪೂರ್ವ ಪುಷ್ಪಮುಖವಾಗಿ ಹಬ್ಕೊಂಡಿರೋದು ಸರ್. ಇದು ನೆರಳು ಏನಾಗುತ್ತೆ ಸರ್, ಇನ್ನೊಂದು ವಿಶೇಷ ಅಂದ್ರೆ ನೋಡಿ, ಈ ಮರದ ನೆರಳು ಈ ಮರಕ್ಕೆ ಬೀಳ್ತದೆ, ಈ ಮರದ ನೆರಳು ಆ ಮರಕ್ಕೆ ಬೀಳ್ತದೆ, ಆ ಮರದ ನೆರಳು ಆ ಮರಕ್ಕೆ ಬೀಳ್ತದೆ. ಸೊ ಆ ಕಡೆಯಿಂದ ಬಿದ್ದಾಗ್ಲೂ ಅಷ್ಟೇ ಹಿಂಗ್ ಸುತ್ತ ಕವರ್ ಆಗುತ್ತೆ. ಹಿಂಗ್ ನಟ್ರ ಸಮಸ್ಯೆ ನಮ್ಗೆ. ದಕ್ಷಿಣ ಉತ್ತರ ಮುಖವಾಗಿ ನಟ್ರ ಪೂರ್ವ ಪಶ್ಚಿಮುಖವಾಗಿ ನಟ್ಟಿರೋದ್ರಿಂದ ಏನು ತೊಂದರೆ ಇಲ್ಲ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದೇನಂದ್ರೆ, ತೆಂಗಿನ ಗಿಡದಿಂದ ಜಾಸ್ತಿ ಗ್ಯಾಪ್ ಕೊಟ್ಟೆ ನಟ್ಟಿದ್ದೀನಿ ನಾನು. ಹೊಸಿ ಕೊಟ್ಬಿಟ್ಟೆ, ಸುಮಾರು ನಟ್ಟಿದೆ, ಎಲ್ಲ ತೆಗೆದುಬಿಟ್ಟೆ. ಇದು ಮೆಣಸಿಗೆ ಅಂತೆಲ್ಲ ಬಿಟ್ಕೊಂಡಿದೀನಿ ಸರ್. ಈಗೆಲ್ಲ ಮೆಣಸು ಮಾಡಿದೀನಿ ಸರ್. ಇವಕ್ಕೆ ಮಾಡ್ತಾ ಇದೀನಿ. ಆಮೇಲೆ ಇದ್ರ ಮಧ್ಯದಲ್ಲಿ ಕೋಕೋ, ಹಂಗೆ ನಮ್ ರೈತರುಗಳು ಸಹ. ಆಮೇಲೆ ನಮ್ ರೈತರುಗಳಿಗೆ ಇನ್ನೊಂದು ವಿಶೇಷ ಏನು ಅಂದ್ರೆ ಸರ್, ಮಾಡಿದ್ನೇ ಮಾಡ್ತಾರೆ. ಈಗ ಕಬ್ಬು, ನಮ್ಮ ಮಂಡ್ಯ ಜಿಲ್ಲೆ ಹಾಳು ಮಾಡಿರೋದೇ ಕಬ್ಬು ಅನ್ಬೋದು ಸರ್. ಕಬ್ಬು ಕಮರ್ಷಿಯಲ್ ಆಗಿ ಮಾಡ್ತಾರೆ ಸರ್. ರಾಸಾಯನಿಕ ಒಂದು ಒಂದು ಅದು 1 ಲಕ್ಷ ಆ ಕಬ್ಬುನಲ್ಲಿ ಆದಾಯ ತಗೊಂಡ್ರೆ ಸರ್ 50,000 ಗೊಬ್ಬರನೇ ಹಾಕಿರ್ತಾರೆ. ಇನ್ನು ಅವ್ರ ಕೂಲಿ ಇದು ಎಲ್ಲ ತಗೊಂಡು ಆಮೇಲೆ ಕಡಿಯೋದು ಅವೆಲ್ಲ ಲೆಕ್ಕ ಇಟ್ಕೊಂಡ್ರೆ ಏನು ಉಳಿಯಲ್ಲ ಸರ್. ಹಿಂಗೆ ನಮ್ಮ ಮಂಡ್ಯದವರು ಅತಿ ಹೆಚ್ಚಾಗಿ ಕಬ್ಬಿಂದಲೇ ಹಾಳಾಗ್ತಾರೆ ಸರ್. ಅದು ಕಬ್ಬಲ್ಲೂ ಸುತ ಅದು ರಾಸಾಯನಿಕ ಸುರಿದು ಜಮೀನ ಬರಡು ಮಾಡಿದಾರೆ ಸರ್. ಆದಷ್ಟುವೆ ನಮ್ಮಂತ ಯುವ ರೈತರುಗಳು, ಯುವಕರುಗಳು ಅರ್ಥ ಮಾಡ್ಕೊಂಡು ಆದಷ್ಟು ಸಾವಯವಕ್ಕೆ ಬರ್ಬೇಕು ಸರ್. ನೈಸರ್ಗಿಕ ತೋಟ ಮಾಡ್ಬೇಕು, ಸಾವಯವ ಮಾಡ್ಬೇಕು ಸರ್. ಚೆನ್ನಾಗಿರ್ತದೆ. ಯಾಕೆ ಅಂತಂದ್ರೆ ನೋಡಿ ಸರ್, ಇದು ನಾವ್ ಅಂತೀವಿ ಇದು ಗೊಬ್ಬರನೇ ಸರ್. ಈ ಉದುರಿದರೆ ಈ ಗಿಡ ಎಲ್ಲ ಗೊಬ್ಬರನೇ ಸರ್. ಇದೆಲ್ಲ ಮಲ್ಚಿಂಗಾಗಿ ಇಲ್ಲೇ ಇದೆ ಸರ್. ಇಲ್ಲಿ ತೇವಾಂಶ ಇದ್ ಬರ ನೋಡಿ, ಇದೆಲ್ಲ ಒಳ್ಳೆ ಈ ನೆರಳು ಶೆಡ್ ಮಾಡ್ಕೊಂಡಿದೆ ಸರ್. ಇಲ್ಲಿ ಬಿಸಿಲು ಡೈರೆಕ್ಟ್ ಬೀಳದೇ ಇರೋದ್ರಿಂದ ಎರೆಹುಳುಗಳು ಅಲ್ಲೇ ಇರ್ತದೆ ಸರ್. ಯಥೇಚ್ಛವಾಗಿರ್ತದೆ. ನೀರಿನ ತೇವಾಂಶ ಹಿಡಿದಿರ್ತದೆ ನೆಲ. ಸೊ ಹಂಗಾಗಿ ಇದು ನಾನು ಈ ಸಿಸ್ಟಮ್ ಮಾಡ್ಕೊಂಡಿದೀನಿ ಸರ್. ಯಾಕಂದ್ರೆ ಇದನ್ನ ನಾನು ಈ ಜೂನ್ ಮಳೆ ಸ್ಟಾರ್ಟ್ ಆಗತ್ತಲ್ಲ ಸರ್, ಆ ಟೈಮಲ್ಲಿ ಮಾತ್ರ ನಾನು ಬ್ರಷ್ ಕಟಿಂಗ್ ಮಾಡ್ತೀನಿ. ಅದರ್ವೈಸ್ ಅಲ್ಲೇ ಇರ್ತದೆ ಸರ್. ಹಂಗಾಗಿ ನಮ್ಮ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ತೋಟ ಸಿಸ್ಟಮ್ ಮಾಡ್ಬೇಕು ಸರ್. ಆಮೇಲೆ ಸರ್ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಒಂದು ಎಕರೆವಷ್ಟಕ್ಕೆ ಸಹ ಕಾಫಿ ಮಾಡಿದ್ದೀನಿ. ಎಲ್ಲ ಕಾಫಿನೂ ಇರ್ಲಿ. ನಮ್ಮ ಭಾಗದಲ್ಲಿ ನಮ್ದೇನು ವಿಶೇಷ ಗುಣ ಅಂದ್ರೆ ಸರ್, ಯಾವ್ದಾಗಲ್ಲ ಅದ್ ಮಾಡ್ಬೇಕು ಅನ್ನೋದು ನನ್ನದು. ನೋಡೋಣ ಜಮೀನಲ್ಲಿ ಬರ್ಲಿ ಬಿಡೋದು. ಏಕೆಂದ್ರೆ ಇಲ್ಲಿ ಖಾಲಿ ಬಿಡೋ ಇದಕ್ಕೆ ಅದು ಒಂದು ಬರ್ಲಿಲ್ಲ ಅಂದ್ರೆ ಬೇಕಾದ್ರೆ ಕಡ್ದಾಕ್ಬಿಡೋ, ಅದು ವೇಸ್ಟ್ ಮಾಡೋಣ, ನೋಡೇ ಮಾಡೋಣ ಅಂದ್ಬಿಟ್ಟು ನಾನು ನಟ್ಟೆ ಸರ್. ಇರ್ಲಿ, ಅದರಿಂದ ಏನ್ ನಮ್ಗೆ ಶ್ರಮ ಆಗಲ್ಲ ಅಂತ. ಅದ್ರ ಮಧ್ಯದಲ್ಲಿ ಅದೊಂದೇ ವೇಸ್ಟ್ ಆಗ್ಬೇಕು, ಅದೇನ ಕೈ ಕೊಟ್ರೆ ಇದು ಬರ್ಬೇಕು ಅಂದ್ಬಿಟ್ಟು ಇಲ್ಲಿ ಜಾಯ್ಕಾಯಿ ಗಿಡನೂ ಹಾಕೊಂಡಿದೀನಿ ಸರ್. ಮಧ್ಯದಲ್ಲಿ ಇಲ್ಲಿ ಮಧ್ಯದಲ್ಲಿ ಒಂದೊಂದು ಜಾಯ್ಕಾಯಿ ಗಿಡ ಕೊಟ್ಟಿದ್ದೀನಿ. ಇಲ್ಲಿ ಅಡಕೆ ಕೊಟ್ಟಿದ್ದೀನಿ. ಈ ಅಡಕೆ ಮಧ್ಯದಲ್ಲಿ ನೋಡಿ ಸರ್, ಇದ್ರ ಮಧ್ಯದಲ್ಲಿ ನೋಡಿ, ಇಲ್ಲಿ 1 ಎಕರೆವಷ್ಟಕ್ಕೆ ಕಾಫಿ ಮಾಡಿದ್ದೀನಿ. 1 ಎಕರೆವಷ್ಟು ಕಾಫಿ ನಟ್ಟಿದ್ದೀನಿ. ಅದು ಅಂತರ ಸ್ವಲ್ಪ ದೂರ ಇಡ್ಬೇಕು ಅನ್ನೋ ಅಂತ ಅನಿಸ್ತದೆ. ನಾನು ಏನೋ ಒಂದು ಅಂದಾಜಲ್ಲಿ ನಟ್ಕೊಂಡೆ ಸರ್. ಆಗ ತಂದು ನಟ್ಬಿಟ್ಟೆ. ನೋಡಿ ಇಲ್ಲಿ ನೋಡಿ ಕಾಫಿ ನೋಡಿ ಸರ್. ಈ ಹೂ ಇದೆಯಲ್ಲ ಸರ್, ಮಲ್ಲಿಗೆ ಅಷ್ಟು ಸುಗಂಧ ಇದು ಸರ್. ಇದು 1 ವರ್ಷದ ಗಿಡ ಸರ್. 1 ವರ್ಷದ ಗಿಡ ಸರ್ ಇದು. ನೋಡೋಣ ಸರ್, ಏನೋ ನಡ್ಬಾರ್ದು ಅಂತ ಅಲ್ಲ, ಏನಾದ್ರು ಮಾಡದೇ ಇರೋದನ್ನ ಮಾಡ್ಬೇಕು ಅನ್ನೋದು ನನ್ನ ಒಂದು ಇದು ಬಂದಿದೆ ಸರ್. ಇದಕ್ಕೇನ್ ನಾನು ಗೊಬ್ಬರ ಹಾಕಿಲ್ಲ, ಏನಿಕ್ಕಿಲ್ಲ. ನೋಡಿ ಸರ್, ಕಾಡ್ ಬಿಟ್ಟಂಗ್ ಬಿಟ್ಟಿದೀನಿ. ಮಾಡಿದೆ ನೋಡಿ, ಇಲ್ಲಿ ಯಾರಷ್ಟು ಮಾಡಿಲ್ಲ ಹೊಸದ್ಯ. ನೋಡಿ ಇಲ್ಲೆಲ್ಲ ಹಣ್ಣು ಬಿಟ್ಟಿದೆ. ನೋಡಿ ಇಲ್ಲಿ ಇದಾಗಿದೆ. ನೋಡಿ ಇಲ್ಲಿ ಬಲ್ತಿದೆ, ಇದ್ ಮಾಡಿಲ್ಲ ನೋಡಿ. ಆಮೇಲೆ ನೋಡಿ ಸರ್, ಇಲ್ಲಿ ನೋಡಿ ಸರ್, ಕಾಫಿನ ನೋಡಿ ಸರ್, ಎಲ್ಲ ಹೂ ಒಂದು ಇದ್ ಬಿಡ್ತಾ ಇದೆ ಸರ್. ಇದು
ಮಲ್ಲಿಗೆ ಸುಗಂಧ ಇದೆ ಸರ್. ನೋಡಿ ಸರ್, ಈ ಗಿಡದ ಹತ್ರ ಬಂದ್ರೆ ಏನೋ ಒಂಥರ ಖುಷಿ ಸರ್. ಕಾಫಿ ಕಾಣಿಸ್ತಾ ಇದೆ ಕಾಫಿ ನೋಡಿ ಇಲ್ಲೆಲ್ಲ ನೋಡಿ ಸರ್, ಇಲ್ಲಿ ನೋಡಿ ಸರ್, ಎಲೆಗೊಂದು ನೋಡಿ ಸರ್. ಇದಕ್ಕೇನು ಹಾಕಿಲ್ಲ ಸರ್, ವ್ಯವಸ್ಥಿತವಾಗಿ ಬರ್ತಾ ಇದೆ ಸರ್. ನೋಡೋಣ, ಇದು ಒಂದ್ ಇರ್ಲಿ ಅಂದ್ಬಿಟ್ಟು ಮಾಡಿದೀನಿ ಸರ್. ಕಮರ್ಷಿಯಲ್ ಆಗಿ ಇರ್ಲಿ ನೋಡೋಣ ಅಂದ್ಬಿಟ್ಟು ಮಾಡಿದೀನಿ, ನಟ್ಟಿದೀನಿ. ಇದು ಒಂದು 500 ಗಿಡ ಇದೆ ಸರ್. ಎಷ್ಟು ಕಡಿಮೆ ಒಂದು 510 ಹತ್ರ ಇರ್ಬೋದು ಸರ್, ಎಣಿಸಿಲ್ಲ. ಒಂದ್ 500ಕ್ಕಿಂತ ಸ್ವಲ್ಪ ಕಮ್ಮಿನೇ ಇದೆ, ಇರ್ಬೋದು. ಈ ಸರ್, ಈ ಕಾಫಿನ ನಮ್ಮ ಅರುಣ್ ನರ್ಸರಿ ಅಂತ ಇದೆ ಸವಣಬೆಳಗೊಳ, ಅವ್ರ ಹತ್ರ ಎಲ್ಲ ತಂದಿದೆ. ಅವ್ರ ಹತ್ರ ಎಲ್ಲ ತಂದು ನಟ್ಟಿದೆ. ಸೊ ಹಾಗಾಗಿ ಕಾಫಿನೂ ಚೆನ್ನಾಗಿ ಬಂದಿದೆ ಸರ್. ಮೊದ್ಲು ಐಸರ್ ಸಿಸ್ಟಮ್ ಮಾಡ್ತಿದೆ, ಈಗ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡ್ಬಿಟ್ಟಿದ್ದೀನಿ ಸರ್. ಬಂದಿದ್ ನೀರೆಲ್ಲ ಈ ಕರೆಂಟ್ ಬಂದಾಗ ಮೋಟರ್ ಆನ್ ಮಾಡ್ಬಿಡ್ತೀನಿ. ಎಷ್ಟು ಬೇಕಷ್ಟು ಹೊಡ್ಕತ್ತದೆ, ತೇವಾಂಶ ಇದಿರ್ತದೆ. ಬಟ್ ಏನಂದ ಆದಷ್ಟು ಬಿದ್ದಿರೋದ್ ನಾನು ಎತ್ತಾಕಲ್ಲ ಸರ್. ಅಲ್ಲೇ ಮಲ್ಚಿಂಗ್ ನೋಡಿ, ಇಲ್ಲಿ ಬಿದ್ದಿರ್ತದ, ಅಲ್ಲೇ ಮಲ್ಚಿಂಗ್. ಆಮೇಲೆ ಈ ನಮ್ಗೆ ನೋಡಿ ಇವು ಪರಾಗ ಸ್ಪರ್ಶಕ್ಕೂ ಭಾರಿ ಹೆಲ್ಪ್ ಆಯ್ತು ಸರ್. ನೋಡಿ ಸರ್, ಇಲ್ಲಿ ನನ್ನ ಜಮೀನಲ್ಲಿ ಯಾವಾಗ್ಲೂ ಜೇನು ಇದ್ದೇ ಇರ್ತದೆ ಸರ್. ಉದಾಹರಣೆ ಅಲ್ಲೊಂದ್ರಲ್ಲಿ ಇತ್ತು, ಹೌದು, ಜೇನ್ನ ಸುಟ್ಟಾಕು ಇದ್ ಮಾಡು ಅಂತಾರೆ ಕೆಲವರು. ನಾನು ಇಷ್ಟಪಡಲ್ಲ. ನೋಡಿ, ಜೇನು ಇಲ್ಲಿ ಕಟ್ಟಿತ್ತು ಸರ್. ನೋಡಿ ಸರ್, ಇದನ್ನು ಕಟ್ಟಿದೆ ನೋಡಿ ಸರ್. ಈಗ ಕರೆಕ್ಟ್ ನೋಡಿ, ಇಲ್ಲೊಂದು ಕಟ್ಟಿತ್ತು, ಉದುರೋ ಇದೆ, ತಿರ್ಗಿ ಅಲ್ಲೇ ಕಟ್ತಾ ಇದೆ ನೋಡಿ ಸರ್ ಜೇನು. ನೋಡಲ್ಲಿ ನೋಡಿ, ಅದು ಜೇನು, ಹೆಜ್ಜೇನು ಸಹ, ಹೆಜ್ಜೇನು ಅಂತಾರೆ ಅದು. ಅದು ಏನ್ ನಮ್ಗೆ ಇಲ್ಲಿವರೆಗೆ ತೊಂದರೆ ಕೊಟ್ಟಿಲ್ಲ. ನನ್ನ ಜಮೀನಲ್ಲಿ 3-4 ತಾವು ಕಟ್ಟೆ ಇರ್ತದೆ. ಯಾಕೆಂದ್ರೆ ಅದು ಎಲ್ಲಿ ಯಥೇಚ್ಛವಾಗಿ ಅದಕ್ಕೆ ಒಂಥರ ಇಷ್ಟ ಆಗುತ್ತೆ, ಅಲ್ಲಿ ಇದ್ದೇ ಇರ್ತದೆ ಸರ್. ಕೆಮಿಕಲ್, ಹೌದು, ಕೆಮಿಕಲ್ ಇಲ್ಲಲ್ಲ ಸರ್. ಫಸ್ಟ್ ಆಫ್ ಆಲ್ ಸಾವಯವದಲ್ಲಿ ಮಾಡೋದ್ರಿಂದ ಅದು ನನ್ನ ಜಮೀನಲ್ಲಿ ಅಂತೂ 3 ತವ ತೆಂಗಿ ಮರದಲ್ಲಿ ಯಾವಾಗ್ಲೂ ಜೇನು ಕಟ್ಟೆ ಇರ್ತದೆ. ಹೌದು ಸರ್. ನೋಡಿ, ಇದೆಲ್ಲ ಕಾಫಿ ಸರ್, ಇದೆಲ್ಲ ಕಾಫಿ ಮಾಡಿದೀನಿ ಸರ್. ಎಲ್ಲ ಒಂಥರ ಕಾರ್ಡ್ ಸಿಸ್ಟಮೇ ಮಾಡಿದೀನಿ ಸರ್. ಇದೇನು ತೋಟ ಹಿಂಗಿಟ್ಟಿದ್ದಾರೆ ಅಂತ ನೋಡಿ ಸರ್. ಅದು ಚಿಕ್ಕ ಗಿಡ ಅದು ನೋಡಿ ಸರ್. ಇದು ಮಾಡಿದೀನಿ. ಹಂಗೆ ರೈತರುಗಳು ಸಹ ಆದಷ್ಟು ಒಂದು ಏಕ ಬೆಳೆ ನಂಬ್ಕೊಂಡು ಜೀವನ ಮಾಡೋದ್ಕಿಂತ ಬಹು ಬೆಳೆನ ಮಾಡ್ಕೋಬೇಕು ಸರ್. ಒಂದು ಸಪೋಸ್ ಈಗ ತೆಂಗು ಕೈ ಕೊಡ್ತು, ಅಡಕೆ ಕೈ ಹಿಡಿಬೇಕು, ಇಲ್ಲ ಅಡಕೆ ಕೈ ಕೊಡ್ತು, ಇನ್ನೊಂದು ಕಾಫಿ ಕೈ ಹಿಡಿಬೇಕು, ಕಾಫಿ ಕೈ ಕೊಡ್ತು, ಮೆಣಸು ಕೈ ಹಿಡಿಬೇಕು, ಮೆಣಸು ಕೈ ಕೊಡ್ತು, ಇನ್ನೊಂದು ಕೈ ಹಿಡಿಬೇಕು, ಅದು ಇನ್ನೊಂದು ಕೈ ಕೊಡ್ತು, ಇನ್ನೊಂದು ಕೈ. ಆ ರೀತಿ ಎಲ್ಲಾ ರೀತಿಯಲ್ಲಿ ಸರ್. ನಾನು ಈಗ ಈ ಇದ್ರಲ್ಲಿ ಸರ್ ನೋಡಿ ಸರ್, ಇಲ್ಲಿ ಮೊದಲನೇ ಅಂತ ಮೆಣಸ ಸರ್, ಅಲ್ಲ ಸಾರಿ ಕಾಫಿನ ಸರ್. ಕಾಫಿ ಮಧ್ಯದಲ್ಲಿ ನೋಡಿ ಸರ್, ನೋಡಿ ಇದು ಜಾಯ್ಕಾಯಿ. ಇದನ್ನ ಕೈ ಕೊಟ್ರೆ ಇದು ಇರ್ಲಿ ಅಂದ್ಬಿಟ್ಟು ಇಲ್ಲಿ ಜಾಯ್ಕಾಯಿ, ಕಾಫಿ ಅಲ್ಲ ಸಾರಿ ಅಡಕೆ, ತೆಂಗು ನೋಡಿ. ಅಲ್ಲಿ ಸೈಡ್ಗೆ ಇದು ಮೆಣಸು ಹಬ್ಬಿಸ್ಕೊಂಡಿದ್ದೀವಿ ಸರ್ ಮರಕ್ಕೆಲ್ಲ. ಅವಕ್ಕೆಲ್ಲ ಮೆಣಸು ಏಕ. ಮೊದಲು ನೋಡಿ ಅಲ್ಲಿ ಮಧ್ಯದಲ್ಲಿ ನಿಂಬೆ, ಅಲ್ಲಿ ನಿಂಬೆ ಎಲ್ಲಾನು ಮಾಡಿದೀನಿ ಸರ್. ಒಂದ್ ಬೆಳೆಗೆ ಸೀಮಿತ ಆಗ್ಬಿಡೋದು ನನ್ನ ದೃಷ್ಟಿನೂ ಅದೇ ಸರ್. ಒಂದ್ ಬೆಳೆಗೆ ನೋಡಿ ಸರ್, ಅದು ನಿಂಬೆ. ಏನ್ ಬರ್ತದೆ ಹಂಗೆ ಹಿಂಗೆ ಅಂತಾರೆ, ಅದು ಇರ್ಲಿ ನೋಡೋಣ. ಒಂದಷ್ಟು ಬರ್ ನೋಡಿ ಸರ್, ಎಲ್ಲ ಹೂ ಬಿಡ್ತಾ ಇದೆ ನೋಡಿ ಸರ್. ಹೋದ್ ಸತಿ ಒಂದು 10 ಏನೋ ನಿಂಬೆ ಹಣ್ಣು ಬಿಟ್ಟಿತ್ತು ಸರ್. ಇದು ನೋಡಿ ಸರ್, ಹೂ ಬಿಡ್ತಾ ಇದೆ. ಇದ್ರಲ್ಲಿ ಏನು ಸರ್, ಇದ್ರಲ್ಲಿ ನಾವೇನು ಹೊಡೆದಿಲ್ಲ ಸರ್, ಏನು ಕೆಮಿಕಲ್ ಹಾಕಿಲ್ಲ, ಏನಿಲ್ಲ, ಸುಮ್ಮನೆ ನೆಟ್ಟಿರೋದಷ್ಟೇ. ಇದು ಅದ್ರೊಳಗೆ ಅದ್ರ ಪಾಡ್ಗೆ ಅದು ಬರ್ತಾ ಇದೆ. ಹಂಗೆ ಒಂದ್ ಬೆಳೆ ನಂಬೋದ್ಕಿಂತ ಎಲ್ಲಾ ರೀತಿಲೂ ಮಾಡ್ಬೇಕು ಸರ್. ನೋಡಿ, ಇದು ಮಾಮೂಲಿ ಹೇಳಿದ್ನ ಸರ್, ಜಾಯ್ಕಾಯಿ. ಇದು ಜಾಯ್ಕಾಯಿ ಗಿಡ ಇವೊಂದು 200 ಇದೆ ಸರ್ ತೋಟದೊಳಗೆ, ನನ್ನ ತೋಟದೊಳಗೆಲ್ಲ. ಕಾಫಿ, ಅದು ಕಾಫಿ ಮಧ್ಯದಲ್ಲಿ ನೋಡಿ. ಇದೇನಂದ್ರೆ ನೋಡಿ ಸರ್, ಇದು ನಮ್ಗೆ ಶತ್ರು ಅನ್ಬೋದೆ, ಇದೆಲ್ಲಪ್ಪ ಯಾಕಪ್ಪ ಬಿಟ್ಕೊಂಡವನೆ ಅಂತ. ಯಾಕೆಂದ್ರೆ ಒಂದ್ ಸ್ವಲ್ಪ ನೆರಳನ್ನ ಇದ್ ಮಾಡುತ್ತೆ. ಆದ್ರೆ ಏನು ಅಂದ್ರೆ ನಾವೇನ್ ಮಾಡ್ಬೇಕು ಅಂದ್ರೆ ನೋಡಿ, ಇದೇನು ಹಬ್ಬುತ್ತಲ್ಲ, ಗಿಡಕ್ಕೆ ತೊಂದರೆ ಕೊಡೋದ್ ಕಿತ್ತಾಕ್ಬೇಕು. ಗಿಡಕ್ಕೆ ತೊಂದರೆ ಕೊಟ್ಟಿದ್ದ ಕಿತ್ಬಿಟ್ಟು ಅಲ್ಲೇ ಮಲ್ಚಿಂಗು. ನೋಡಿ, ಗಿಡಕ್ಕೆ ಈಗ ಹಬ್ಬಿದೆ, ಇಲ್ಲಿ ತೊಂದರೆ ಕೊಡ್ತಿತ್ತು ನೋಡಿ, ಇದು ಕಿತ್ತಾಕ್ತೆ. ಇದೇನಿಲ್ಲ ನೋಡಿ, ಆಲ್ರೆಡಿ ಇದು ಕಚ್ಬಿಟ್ಟಿದೆ ಸರ್. ಇದೆಲ್ಲ ತಪ್ಕೊಬಿಟ್ಟಿದೆ ಸರ್. ಈಗ ಜೂನ್ ಟೈಮಲ್ಲಿ ಒಂದ್ ಸ್ವಲ್ಪ ಹಟ್ಟಿ ಗೊಬ್ಬರ ಹಾಕ್ಸ್ಬೇಕು ಸರ್. ಹಟ್ಟಿ ಗೊಬ್ಬರ ಏನು ಬೇಕಾಗಿಲ್ಲ ಸರ್. ನೋಡಿ ಸರ್, ಇಲ್ಲೇ ಇದೆ ನೋಡಿ ಸರ್. ಈ ಮಣ್ಣು ನೋಡಿ ಸರ್, ಕೈಲಿ ಹಿಂಗ್ ಅಂದಿರದೆ ಬರ್ತದೆ ಅಂದ್ರೆ ನೋಡಿ ಸರ್, ತೇವಾಂಶ ನೋಡಿ ಸರ್. ಏನ್ ಕೈಲಿ ಕೆರೆ ಗುದ್ದಿನೇ ಬೇಕಾಗಿಲ್ಲ ಸರ್. ನೋಡಿ ಸರ್, ಇಡೀ ಫುಲ್ ಇದನ್ನೇ ಬೈಬೋದು. ಯಾಕಂದ್ರೆ ಇಲ್ಲಿ ತೇವಾಂಶನೂ ಈ ನಮ್ಮ ಎರೆಹುಳ ಇದೆಯಲ್ಲ, ಎರೆಹುಳ ಮಾಡಿದ ಕೆಲಸ ಇದು. 108 ಸತಿ ಭೂಮಿಯಿಂದ ಹೊರಗಡೆ ಬಂದು ಹೋಗ್ತಾ ಇರ್ತಲ್ಲ ಸರ್. ಅದು ನಾವು ಬಗೆಯೋದು ಅದೇ ಬಗ್ದು ಬರ್ತದೆ. ಅದಕ್ಕೆ ನಾವು ಪೂರಕವಾಗಿ ನಾವು ಕೆಲಸ ಮಾಡಿದ್ರೆ ಅದು ನಮಗೂ ರೈತರಿಗೆ ಏನ್ ಬೆನಿಫಿಟ್ ಮಾಡ್ಬೇಕು ಮಾಡ್ಕೊಡ್ತೇವೆ ಸರ್. ಸೊ ಅದ್ರ ಮಧ್ಯದಲ್ಲಿ ನೋಡಿ, ಗೆಣಸು ಸಿಗೆಣಸು ಅಂತಾರಲ್ಲ ಸರ್, ಅದನ್ನ ಹಾಕಿದ್ವಿ. ಯಾವ್ದು ಅಂಬಿಸ್ತಿದೆ, ತರ್ಲಿ ಇರ್ಲಿ ಅಂದ್ಬಿಟ್ಟು ನಮ್ಮ ಮನೆ ಹತ್ರಲ್ಲೇ ಇತ್ತು ಸರ್. ಯಾರೋ ನಮ್ಮ ಸ್ನೇಹಿತರು ಒಂದು ಹಳದಲ್ಲಿ ಹಾಕಿದ್ರು. ಅದನ್ನ ತಂದು ಒಂದ್ 10 ಗಿಡ, ಒಂದು 10 ಇದ್ ಮಾಡಿದ್ವಿ ಸರ್. ಫುಲ್ ಎಲ್ಲ ಆಗಿದೆ ಸರ್.
ಇಲ್ಲಿ ನೋಡಿ ಇದು ಬೇಕಾದಷ್ಟು ನಾವು ಗೆಣಸು ತಗೊಂಡ ಸರ್ ಸಂಕ್ರಾಂತಿ ಟೈಮಲ್ಲಿ ಎಲ್ಲ ತಿಂದು ಯಾರು ಬಂದಾರಲ್ಲ ನಿಮ್ಮ ಹತ್ರ ಬಂದ್ರೆ ಬೇಕಾದ್ರೆ ಕಿತ್ಕೋಬಹುದು ಕಿತ್ಕೊಡ್ತೀವಿ ಸರ್ ನೋಡಿ ಇದೆಲ್ಲ ಮೆಣಸು ಇದು ಮೆಣಸು ಇದು ಅಲ್ಲ ಸಾರಿ ಗೆಣಸು ಇದನ್ನ ಏನಕ್ಕೆ ಇಟ್ಟಿದೀವಿ ಅಂದ್ರೆ ಒಂದು ಮಲ್ಚಿಂಗು ಮೆಲ್ಚಿಂಗ್ ಆಗಿರ್ಲಿ ಗಿಡಗಳಿಗೂ ಒಂದಕ್ಕೊಂದು ಪೂರಕವಾಗಿರ್ಲಿ ಅನ್ನೋ ಒಂದು ಸೃಷ್ಟಿಯಿಂದ ಇದು ಮಾಡಿದ್ವಿ ಸರ್ ಆಮೇಲೆ ಇದು ಗಿಡ ವೇಸ್ಟ್ ಅನ್ಬೋದು ಇದು ಕೇಶ ಅಂತ ಬರ್ತದೆ ಸರ್ ಗೆಡ್ಡೆ ಆಲೆಗೆಡ್ಡೆ ಏನ್ ತಿಂತೀವಿ ಅದಕ್ಕಿಂತ 108 ಪಟ್ಟು ಉತ್ತಮ ಇದು ರಾಸಾಯನಿಕವಾಗಿರೋದು ಇದನ್ನ ಬೇಕು ಅಂತ ಕಿತ್ಕೊತೀನಿ ಸರ್ ಇದು ನೋಡಿ ಆಗಲ ಹುಡ್ತಾ ಇರ್ತದೆ ನೋಡಿ ಇದ್ರಲ್ಲಿ ಗೆಡ್ಡೆ ಆಗಿರ್ತದೆ ಬರ್ತದೆ ನೋಡಿ ಇಲ್ಲಿ ಗೆಡ್ಡೆ ಆಗಿದೆ ಈಗ ಕಿತ್ಕೊತೀನಿ ಇದು ಕಿತ್ಕೊಂಡು ಇದನ್ನ ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಇದ್ರೊಟ್ಟಿಗೆ ಅದು ಗೊಬ್ಬರ ಆಯ್ತದೆ ಈಗ ಅದು ಉಡ್ತದೆ ಅದೇನ್ ಪ್ರಾಬ್ಲಮ್ ಇಲ್ಲ ಹಂಗೆ ಮಾಡ್ತೀವಿ ಅದ್ರ ಮಧ್ಯದಲ್ಲಿ ನೋಡಿ ಸರ್ ಈ ದಂಡಿಗೆ ಏಲಕ್ಕಿನ ನಟ್ಟಿದ್ದೀನಿ ಒಂದೊಂದು ದಿಂಡಿಗೂ ಬರ್ಲಿ ಯಾವ್ದಾದ್ರು ಬರ್ಲಿ ಯಾವ್ದು ಹೆಸರು ನೋಡಿ ಇದು ಅದಾಗೆ ಹುಟ್ಟಿದ್ದು ಸಿಪ್ಪೆ ಗಿಡ ಬಿಟ್ಟಿದ್ದೀನಿ ಈಗ ನಾವೇ ತಿನ್ಬೇಕು ಅಂದ್ರೆ ಸರ್ ನಮ್ ತಿನ್ನೋದೇ ಬೇಡ ಒಂದ್ ಪಕ್ಷಿಗಳಿಗೊಂದು ಪ್ರಾಣಿಗಳಿಗೊಂದು ಆಹಾರ ಆಗತ್ತಾ ಈಗ ಪ್ರಕೃತಿ ಮಧ್ಯದಲ್ಲಿ ನಾವು ಬದುಕ್ತಾ ಇರೋದ್ರಿಂದ ಪ್ರಾಣಿಗಳು ಅವನು ನಾವು ಒಂದು ಫ್ರೆಂಡ್ಲಿ ಆಗಿ ಅವಕ್ಕೊಂದು ಆಹಾರ ಕೊಡೋದು ಯಾರ್ದು ಕೆಲಸ ನಮ್ಮ ರೈತರದೇ ಇಲ್ಲ ನಾವೇನಾದ್ರು ಮಾಡ್ಲಿಲ್ಲ ಅಂದ್ರೆ ಬೇರೆ ರೀತಿ ತೊಂದರೆ ಕೊಡ್ತಿದ್ದು ಸೊ ಹಂಗಾಗಿ ಅದು ನಮ್ಗೆ ಒಂದು ಇದಾಗಿರ್ಲಿ ಅಂದ್ಬಿಟ್ಟು ಮಾಡಿದೀನಿ ಸರ್ ಆಮೇಲೆ ನೋಡಿ ನಾವು ಪ್ರಕೃತಿ ವಿರುದ್ಧವಾಗಿ ಯಾವ್ದು ಇದ್ ಮಾಡ್ಕೊಬಿಡೋದು ಸರ್ ಇದು ಒಂದು ಅಕ್ಕಿ ಬರ್ತದೆ ಅಂತೀವಿ ಅಕ್ಕಿ ಪಿಕ್ಕೆ ತಂದು ಹಾಕಿ ಇದನ್ನ ಹುಟ್ಟಿದೆ ಇದು ಏನಲ್ಲಿ ಕರಿಬೇವು ಇದು ಏನ್ ಸುಗಂಧ ಇದೆ ಅಂದ್ರೆ ಸರ್ ನ್ಯಾಚುರಲ್ ಅದ್ರೊಟ್ಟಿಗೆ ಅದು ಹುಟ್ಟಿದೆ ಅದ್ರೊಟ್ಟಿಗೆ ಇದಿದೆ ಇದನ್ನ ಒಂದ್ ಎಲೆ ಹಾಕಿದ್ರೆ ಸಾಕು ಸರ್ ನಾವು ರಾಸಾಯನಿಕ ಬೆಳೆಯೋದನ್ನ ನಾವ್ ಇಡೀ ಕಡ್ಡಿ ತಗೋ ಹೋದ್ರು ಆ ಟೇಸ್ಟ್ ಬರಲ್ಲ ಬರೀ ಇಷ್ಟ ಹಾಕಿದ್ರು ಸಾಕು ಸರ್ ಈಗ ಅಷ್ಟು ಟೇಸ್ಟ್ ಇರ್ತದೆ ಆದ್ರೆ ನಮ್ಮ ನಾವು ಪ್ರಕೃತಿ ಮಧ್ಯದಲ್ಲಿ ಬೆಳಿತಾ ಇರೋದ್ರಿಂದ ಪ್ರಕೃತಿ ವಿರುದ್ಧವಾಗಿ ನಾವು ನಡ್ಕೊಳ್ಬಾರ್ದು ಸರ್ ಯಾವುದೇ ರೈತರಾದ್ರೂ ಈಗ ಫ್ರೆಂಡ್ ಆಗಿ ಒಂದು ಅಕ್ಕಿ ಪಕ್ಷಿನೂ ಸುತ ಅದು ನನ್ಗೆ ಫ್ರೆಂಡ್ ಆಗಿ ಮಾಡ್ಕೊಳ್ತದೆ ನಾವು ಅದಕ್ಕೆ ಫ್ರೆಂಡ್ ಆಗಿರ್ಬೇಕು ಫ್ರೆಂಡ್ಲಿ ಆಗಿದ್ದಾಗ ನಮ್ ಜಮೀನಿಗೆ ಬರ್ತವೆ ಈಗ ಕೆಲವ್ರು ಹೇಳ್ತಾರೆ ಜೇನ್ ಹಾಕೋ ಇಲ್ಲಿ ಬಿಟ್ಕೊಂಡಿದ್ಯಾ ಸುಟಾಕ್ಬಿಡು ಎಳ್ನೀರ್ ಕಡೆ ನಮ್ಮ ಸ್ನೇಹಿತರುಗಳು ಹುಡುಗರು ಬರ್ತಾರೆ ಸುಟಾಕು ಬೆಂಕಿ ಇಟ್ಟೋಣ ಇದೆಲ್ಲ ಯಾಕಡೆ ಈಗ ಬಿಟ್ಕೊಂಡಿದ್ಯಾ ನೀನು ನಮ್ಗೆಲ್ಲ ತೊಂದರೆ ಆಗತ್ತೆ ಹಂಗೆ ಬಟ್ ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾನು ಇಲ್ಲಿವರೆಗೂ ತೊಂದರೆ ಕೊಟ್ಟಿಲ್ಲ ತೊಂದರೆ ಕೊಡ್ಬೋದು ಯಾವಾಗ ಅಂತ ಅಂದ್ರೆ ಅದಕ್ಕೇನಾರ ತೊಂದರೆ ಕೊಟ್ಟಾಗ ನಮಗೂ ತೊಂದರೆ ಕೊಡ್ಬೋದು ಆ ಟೈಮಲ್ಲಿ ನಮ್ಗೆ ಆಚಾರ ಕೆಟ್ಟ ಇಟ್ಟಾಗ ಅದೊಂದು ಬಿಟ್ರೆ ಇನ್ನೇನಾಗಲ್ಲ ಇರ್ಲಿ ಅದೆಲ್ಲ ಪ್ರಕೃತಿ ಮಧ್ಯದಲ್ಲಿ ಈಗ ಒಂದು ಆವಿರ್ತವೆ ಅಂದ್ಬಿಟ್ಟು ನಾವು ಬಿಡ್ಬಿಡ್ತೀವಿ ಸರ್ ನೋಡಿ ಇಲ್ಲಿ ಗಂಫುಟು ಇದು ನಾವು ನಮ್ ಸೇಫ್ಟಿ ನಾವು ಮಾಡ್ಕೋಬೇಕು ಸರ್ ಏನಕ್ಕೆ ಅಂದ್ರೆ ಈಗ ನಾನು ತೋಟದೊಳಗೆ ಬರ್ಬೋದು ಎಲ್ಲ ಇದು ಹಂಗೆ ಬರ್ಬೋದು ನಮ್ ಸೇಫ್ಟಿ ಯಾಕಂದ್ರೆ ಅದ್ರ ಹಕ್ಕು ಅದು ವಾಸ ಮಾಡಿ ಅದ್ರ ಭೂಮಿಲಿ ನಾವು ಓಡಾಡ್ತಾ ಇದೀವಿ ಸರ್ ಹಂಗಿದ್ದಾಗ ನಾವು ಪ್ರಕೃತಿಗೆ ಅದಕ್ಕೆ ನಾವೇನ್ ಮಾಡ್ಬೇಕು ನಮ್ ನೋಡಿದ ತಕ್ಷಣ ಅದು ಹೋಗ್ಬಿಡ್ತದೆ ಯಾಕಂದ್ರೆ ಫ್ರೆಂಡ್ಲಿ ಆಗಿ ನೋಡಿರ್ತದಲ್ಲ ಅದು ನಾವು ಬತ್ತೇ ಇರ್ತೀವಿ ಬೆಳಿಗ್ಗೆ ಎದ್ದು ಸಾಯಂಕಾಲ ಇಲ್ಲಿ ತೋಣನೆ ನಮ್ಮ ಸಾವುಕಾರ ಬಂದ ಅಂದ್ಬಿಟ್ಟು ಅದು ಊದ್ಕೊಳ್ಳೋ ಟೈಮ್ ಇರುತ್ತೆ ಅದಕ್ಕೆ ನಾವು ವಿರುದ್ಧವಾಗಿ ಸಡನ್ ಆಗಿ ಬಂದ್ಬಿಟ್ಟು ನಾವು ಅದು ಗೊತ್ತಿಲ್ಲದೆ ಇದ್ದಾಗ ನಾವು ಇದು ಮಾಡ್ತೀವಿ ಆಗ ನಮ್ಗೆ ತೊಂದರೆ ಕೊಡ್ತದೆ ಯಾವುದೇ ಪ್ರಾಣಿ ಪಕ್ಷಿಯಲ್ಲಿ ಹಂಗೆ ಸರ್ ನೋಡಿ ಇದು ಬೀಜ ಅದೇ ತಂದು ಹಾಕಿದೆ ಅದೇ ಉಟ್ಕೊಂಡಿದೆ ಇದನ್ನ ಬಿಡ್ತೀನಿ ಇದನ್ನ ನಾನು ತೊಂದರೆ ಇಲ್ಲ ನನ್ನ ಮನೆಗೂ ಆಗತ್ತೆ ಬೇಕಂದ್ರೆ ಕಮರ್ಷಿಯಲ್ ಆಗು ಮಾಡ್ಕೋಬಹುದು ಬೇಕು ಅಂದ್ರೆ ಇವು ಸುಮಾರು ಅಲ್ಲೆಲ್ಲ ಹುಟ್ಟಿದೆ ಸರ್ ಇವು ಒಂದು 50 ಗಿಡ ಇದೆ ಸರ್ ಕರ್ಬೇವು ಈ ತರದವು ಅವು ಹುಟ್ಟಿರವು ನಾನ್ ನಟ್ಟಿರವು ಇದನ್ನ ಒಂದು 10 ಇರ್ಬೋದು ಇನ್ನೆಲ್ಲ ಅವೇ ಉಟ್ಕೊಂಡಿರವು ಅಕ್ಕಿ ತಂದು ಉಟ್ಕೊಂಡಿರೋದು ನೋಡಿ ಇಲ್ಲಿ ಹಂಗೆ ಕಾಫಿ ನೋಡಿ ಇದ್ರ ಮಧ್ಯದಲ್ಲಿ ಈಗ ಇದನ್ನ ಸಿಲ್ವರ್ ಮರನ ಅದೇ ಒಂದ್ ಕೊಟ್ಬಿಡು ಬಂದರೆಲ್ಲ ಕೇಳ್ತಾರೆ ಇವ್ ಯಾಕೆ ಬಿಟ್ಕೊಂಡು ತೋಟದ ಮಧ್ಯದಲ್ಲಿ ಕೊಟ್ಬಿಡಪ್ಪ ಅಂತ ನನಗೆ ಅದೇನೋ ಕೊಡಕ್ಕೆ ಇಷ್ಟ ಇಲ್ಲ ಇದು ಫ್ರೆಂಡ್ಲಿ ಆಗಿ ಈಗ ಬೆಂಗಳೂರು ಸೈಡ್ ಅಲ್ಲಿ ನಿಮ್ಗೆ ಗೊತ್ತು ಉಸಿರಾಟಕ್ಕೆ ಎಷ್ಟು ತೊಂದರೆ ಗಾಳಿ ಎಷ್ಟು ಕಲ್ಮಸ ಆಗಿದೆ ಅದೆಲ್ಲ ನಿಮ್ಗೆ ಗೊತ್ತು ಬಟ್ ಇಲ್ಲಿ ನಮ್ಮ ರೈತರು ಹಂಗಲ್ಲ ಬತ್ತು ತೋಟಕ್ಕೆ ಒಂದು ಅರ್ಧ ಗಂಟೆ ಬಂದು ನಾವು ಟೈಮ್ ಪಾಸ್ ಮಾಡ್ತೋ ಅದು ಖುಷಿನೇ ಬೇರೆ ಹಂಗೆ ಇದರಿಂದ ನನಗೆ ತೊಂದರೆ ಸರ್ ಈಗ ಸಿಲ್ವರ ಇದೆ ಸಿಲ್ವರ್ಗೆ ಮೆಣಸು ಹಬ್ಸಿದೀನಿ ಅದ್ರ ಮೇಲೆ ಇನ್ನೊಂದು ಗಿಡ ಬರ್ತದೆ ನೋಡಿ ಇಲ್ಲಿ ನೋಡಿ ಏಲಕ್ಕಿ ಇದೆ ಇಲ್ಲಿ ನಿಂಬೆ ಇದೆ ಇಲ್ಲಿ ಕಾಫಿ ಇದೆ ಹಂಗೆ ಒಂದು ಇದರಲ್ಲೇ ಒಂದು 10-12 ಬೆಳೆಗಳನ್ನ ಮಾಡ್ಕೊಂಡಿದೀನಿ ಸರ್ ನಾನು ಆಮೇಲೆ ಎಲ್ಲಾ ರೀತಿಲೂ ಸಾಕಷ್ಟು ಆಮೇಲೆ ನೋಡಿ ಎಂಬು ನೋಡಿ ಇಲ್ಲಿ ನೋಡಿ ಇಲ್ಲಿ ಗೆಣಸು ಹಬ್ಸಿದೀನಿ ಇದು ಕಮರ್ಷಿಯಲ್ ಆಗಿ ಅಲ್ದೇ ಇದ್ರು ಮಲ್ಚಿಂಗ್ ಆಗಿರ್ಲಿ ಬೇಕು ಅಂದಾಗ ನಾವು ತಗೋಬಹುದು ನಮ್ಗೆ ಬೇಕು ಹೋದಾಗ ನನ್ಗೆ ಎಷ್ಟು ಬೇಕು ತಗೋತೀನಿ ಇನ್ ಮಿಕ್ಕಿದ ಅಕ್ಕಿ ಪಕ್ಷಿಗಳು ತಿನ್ಕತ್ತದೆ ಒಂದ್ ಇಲಿ ತಿಂತದೆ ಒಂದ್ ಇದು ತಿಂತದೆ ಯಾಕಂದ್ರೆ ಅವು ನಮ್ಮ ಪ್ರಕೃತಿ ಜೊತೆ ಬದುಕೋದ್ರಿಂದ ಅವಕ್ಕೂ ನಾವು ಊಟ ಕೊಡೋರು ಯಾರು ನಮ್ದು ಕರ್ತವ್ಯ ಇರ್ಲಿ ಅವು ಚೆನ್ನಾಗಿರ್ಲಿ ಅವೇನ್ ಮಾಡಲ್ಲ ನೆಲ ಬಗ್ಗಿಯೋದು ನೆಲನ ಒಂದು ಇದು ಸಡಿಲಿಕೆ ಮಾಡೋದು ಮತ್ತೆ ರೈತರಿಗೆ ಪೂರಕವಾಗಿ ಕೆಲಸ ಮಾಡ್ತಾವೆ ಹಂಗಾಗಿ ಸಹ ಎಲ್ಲಾ ರೀತಿಲೂ ರೈತರುಗಳು ಇರ್ಬೇಕು ಅಂದ್ಬಿಟ್ರೆ ಎಲ್ಲಾ ರೀತಿಲೂ ಮಾಡಿದೀನಿ ಸರ್ ಹಿಂಗೆ ನಮ್ಮ ಯುವ ರೈತರುಗಳು ಯುವಕರುಗಳು ನಮ್ಮಂತ ಯುವಕರುಗಳು 108 ಜನ ಇದಾರೆ ಸರ್ ಮಾಡ್ಬೇಕಂತ ಮೆಂಟಾಲಿಟಿ ಇದೆ ಸರ್
ಮುನ್ನುಗ್ತಾ ಇಲ್ಲ ಸರ್, ಯಾಕೆ ಅಂತ ಗೊತ್ತಿಲ್ಲ. ನಮ್ಮ ರೈತರುಗಳು ನುಗ್ಬೇಕು, ಯುವ ರೈತರುಗಳು, ಯುವ ಹುಡುಗರುಗಳು ಎಲ್ಲೆಲ್ಲೋ ಸರ್ ಬರೀ ಸರ್ 10,000 15,000ಕ್ಕೆ 20,000ಕ್ಕೆ ಹೋಗಿ ಎಲ್ಲೋ ಒಂದು ಸೆಕ್ಯೂರಿಟಿ ಮಾಡ್ತೇವೆ. ಒಂದ್ ಕಾಲದಲ್ಲಿ ನಾವು ಕೆಲಸ ಮಾಡಿದ್ರೆ ಸರ್ ಬೇರೆ ಕಡೆ ಎಲ್ಲೋ ಹೋಗಿ ಕೆಲಸ ಮಾಡ್ಕೊಂಡು ಬೆಂಗಳೂರಲ್ಲಿ ಎಲ್ಲ ಅನುಭವ ತಗೊಂಡು ನಮ್ಮ ಜಮೀನಲ್ಲಿ ಇಷ್ಟು ಜಮೀನ್ ಇಟ್ಕೊಂಡು ನಾವ್ ಯಾಕೆ ಇದ್ ಮಾಡ್ಬೇಕು ಅಂದ್ಬಿಟ್ಟು ನಾವು ಕೊರೋನಾ ಬರದ ಒಂದು 5 ವರ್ಷದ ಮುಂಚಾಗೆ ಬಂದನು ಸರ್ ನಾನು. ಈಗ ಈ ತೋಟ ಸಿಸ್ಟಮ್ ಮಾಡ್ಕೊಂಡು ನಂದೇ ಆದ ಒಂದು ಓನ್ ಬಿಸ್ನೆಸ್ ಇದೆ ಸರ್, ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದು ಮಧ್ಯದಲ್ಲಿ ನೋಡಿ ಸರ್ ಕಾಫಿ ಎಲ್ಲಾ ರೀತಿಲೂ ಮಾಡ್ಬೇಕು. ನೋಡಿ ಇದು ನೋಡಿ ಇಲ್ಲಿ ಕೇಸ ಇತ್ತು ಸರ್, ಇದು ಹೆವಿ ಬಂದಿತ್ತು ಸರ್, ಎಲ್ಲ ಕೊಚ್ಚಾಕಿದ್ದೀನಿ ಈಗ. ಇಲ್ಲಿ ಇದೇನಾಯ್ತು ಇದೆ ನೋಡಿ, ಇದೆಲ್ಲ ಗೊಬ್ಬರ ಆಗುತ್ತೆ ಸರ್ ಜಮೀನ್, ಅಲ್ಲೇ ಮಲ್ಚಿಂಗು. ಬೇಕಾದ್ರೆ ಗೆಡ್ಡೆ ಕಿತ್ಕೋಬಹುದು ಸರ್, ಇದ್ರಲ್ಲಿ ಇದು ಗೆಡ್ಡೆ ಇದೆ ಇಲ್ಲಿ, ಇದು ಕಿತ್ಕೊಂಡು ನೋಡಿ ಗೆಡ್ಡೆ ಇದು ಎರ್ತ ಹಾಕ್ಬಿಟ್ಟು ಸರ್ ಇದನ್ನ ಚಿಪ್ಸ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ಆಮೇಲೆ ಸಾಂಬಾರ್ಗೂ ಹಾಕ್ಬೋದು ಸರ್. ಇದು ತುಂಬಾ ಒಳ್ಳೇದು ಸರ್, ಇದು ಯಾವುದೇ ರಾಸಾಯನಿಕ ಇಲ್ಲ ಸರ್. ಇದು ಈ ಗೆಡ್ಡೆನ ಏನಿಲ್ಲ ಸರ್, ಇದೊಂದ್ ಸ್ವಲ್ಪ ತೆಗೆದ್ಬಿಟ್ಟು ಹಿಂಗೆ ಇಲ್ಲಿ ಕಟ್ ಮಾಡ್ಬಿಟ್ಟು ಇದನ್ನ ಸಾಂಬಾರ್ಗೆ ಹಾಕಿ ತಿಂದ್ರೆ, ಸಾಂಬಾರ್ ಮಾಡಿದ್ರೆ ಮತ್ತೆ ಪಲ್ಯ ಮಾಡ್ಕೊಳಕ್ಕೆ, ಆಮೇಲೆ ಮತ್ತೆ ಇದು ಚಿಪ್ಸ್ ಅಂತ ಮಾಡ್ತಾರಲ್ಲ ಸರ್, ಪ್ರತಿ ಒಂದು ರೀತಿ ಮಾಡ್ಕೋಬಹುದು ಸರ್. ತುಂಬಾ ಒಳ್ಳೇದು ಸರ್, ಆಲೂಗೆಡ್ಡೆಗೆ 100 ಪಟ್ಟು ಉತ್ತಮ ಸರ್ ಇದು. ಎಕ್ಸ್ಪ್ರೆಸ್ಸಲ್ಲಿ ಇದು ಸಾವಯವದಲ್ಲಿ ಬೆಳೆದಿರೋದು ಸರ್. ನೋಡಿ ಇಲ್ಲಿ ಹಾಕಿದ್ರೆ ಅದೆಲ್ಲ ಉಟ್ಕತ್ತದೆ. ಸೊ ಅದರಿಂದ ಏನು ತೊಂದರೆ ಇಲ್ಲ ಸರ್. ಇದನ್ನ ನೋಡಿ, ಇದು ಮಲ್ಚಿಗೆ ನೋಡಿ ಇಲ್ಲ ಕಡ್ದಾಕಿದ್ದೀನಿ, ಯಾಕೆ ಕಡ್ದಾಕಿದ್ದೀನಿ ಹೇಳಿ, ನೋಡಿ ಇಲ್ಲೆಲ್ಲ ಕಡ್ದು ಬಿಸಾಕಿದ್ದೀನಿ ನೋಡಿ, ಇದು ತಿರ್ಗಾ ಬರ್ತದೆ. ಇದು ಈ ಗಿಡ ಗರಿ ಒಣಗೋಯ್ತು, ಇಲ್ಲೇ ಗೊಬ್ಬರ ಆಯ್ತು. ಇದು ಆ ಗೆಡ್ಡೆ ಹಾಲು ಕೊಡ್ತದೆ, ನಾವು ಬೇಕಾದಷ್ಟು ತಗೋತೀವಿ. ನಿಮ್ಮಂತ ಸ್ನೇಹಿತರುಗಳು ಬಂದ್ರು ತವಾಗಿ ಸಾರ್ ಅಂತ ಕಿತ್ಕೊಡ್ತೀವಿ. ಹಂಗೆ ಎಲ್ಲಾ ರೀತಿಲೂ ಮಾಡ್ಬೇಕು ಅಂತ ಒಂದು ಕಾನ್ಸೆಪ್ಟ್ ಮಾಡಿದೀನಿ ಸರ್. ಕಾಫಿನೂ ಮಾಡಿದೀನಿ ಸರ್. ಕಾಫಿ ಇದು ನಾನು ಅದೇ ನಿಮ್ಗೆ ಹೇಳದ್ನಲ್ಲ ಸರ್, ಎಲ್ಲಾ ರೀತಿ ಇರ್ಬೇಕು ಅನ್ನೋದು ಒಂದು ಮೈಂಡ್ ಸೆಟ್ ನಂದು. ಒಂದ್ ಬೆಳೆ, ಒಂದ್ ಜಮೀನ್ ಅಂದ್ಮೇಲೆ ಒಂದ್ ಬೆಳೆ ನೆಚ್ಕೊಂಡು ಏಕ ಬೆಳೆಲಿ ಮಾಡ್ಬಾರ್ದು. ಒಂದ್ ಜಮೀನು ಅಂದ್ರೆ ಒಂದು 10-12 ಬೆಳೆ ಇರ್ಬೇಕು ಅನ್ನೋ ಒಂದು ಮೆಂಟಾಲಿಟಿಲಿ ನಾನು ಎಲ್ಲಾ ರೀತಿಲೂ ಮಾಡಿದೀನಿ. ಅದೆಷ್ಟು ಬರುತ್ತೋ ಏನೋ ಇನ್ ಕಮರ್ಷಿಯಲ್ ಆಗಿ ಮುಂದೆ ಗೊತ್ತಿಲ್ಲ, ಒಟ್ಟಲ್ಲಿ ಮಾಡಿದೀನಿ ವ್ಯವಸ್ಥಿತವಾಗಿ. ನಮ್ಮ ಯುವ ರೈತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರೀತಿ ಒಬ್ರು ನೋಡಿ ಒಬ್ರು. ಈಗ ನಾನೇನು ದೊಡ್ಡ ಇದ್ದಲ್ಲ ಸರ್, 108 ಜನ ರೈತರುಗಳು ಇದಾರೆ ಸರ್, ಒಳ್ಳೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಸರ್, ಒಳ್ಳೆ ಅವಾರ್ಡ್ ತಗೊಂಡಿರೋ ರೈತರುಗಳಿದ್ದಾರೆ ಸರ್. ನಾವೇನೇನು ಇಲ್ಲ ಸರ್. ಅಂದ್ರೆ ಒಂದು ಬೆಳೆ ಏಕ ಬೆಳೆ ನೆಚ್ಕೊಳ್ಳೋದಕ್ಕೆ ಬಹು ಬೆಳೆ, ಸಮಗ್ರ ತೋಟ, ನೈಸರ್ಗಿಕ ತೋಟ, ಸಾವಯವದಲ್ಲಿ ಮಾಡ್ಕೋತಾರೋ ನೈಸರ್ಗಿಕವಾಗಿ ಮಾಡ್ಕೋತಾರೋ ಮಾಡ್ಕೊಂಡು ಮಾಡಿದ್ರೆ ನನ್ನ ಒಂದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾವಲಂಬಿಯಾಗಿ ರೈತರುಗಳು ಬದುಕಬಹುದು ಅಂತ ಒಂದು ನನ್ನ ಅನಿಸಿಕೆ ಸರ್.